ನಮಸ್ಕಾರ ಎಲ್ರಿಗೂ, ಚೆನ್ನಾಗಿದ್ದೀರಾ? ನಾನು ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಸೊ ಹೆಂಗರು ಇಂಟ್ರೊಡಕ್ಷನ್ ಕೊಡ್ತಿಲ್ಲ, ಇಷ್ಟು ಬೋರಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ರಲ್ಲ. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನು ಹೇಳಕ್ಕೆ ಬಂದಿದ್ದೀನಿ ಇವತ್ತು ನಾನು ಅಂತೇಳಿ. ಹೌದು, ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂತ ಹೇಳ್ತೀನಿ. ಏನು ರೀಸನ್ನು ಅಂದರೆ, ನಾನು ಈಗ ಸ್ಟಾರ್ಟಿಂಗಿಂದ ತೊಗೊಂಬರೋಣ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಹೋದ ವರ್ಷ ಡಿಸೆಂಬರು, ಅಂದರೆ 23 ಡಿಸೆಂಬರ್ ಅಲ್ಲ, 22 ಡಿಸೆಂಬರು. ಯಾವಾಗ 25ಗೆ ಚಾನಲ್ದು ನಾನು ಕ್ರಿಯೇಟ್ ಮಾಡಿದ್ದು, 1ನೇ ತಾರೀಕಿಂದ ವಿಡಿಯೋ ನಾನು ಹಾಕಿದ್ದು. ಓಕೆನಾ? ಅಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದರೆ 1 ವರ್ಷ, ಒಂದು 10 ದಿನ ಆಗಿದೆ, 10-11 ದಿನ ಆಗಿದೆ. ಓಕೆನಾ? ಇಷ್ಟು ಅಲ್ಲೇ 1 ವರ್ಷ ಕ್ರಾಸ್ ಮಾಡಿದ್ದೀನಿ. ಒಂದು ವಿಡಿಯೋ ಓಡ್ತು ನಂದು. ನಾನು ಸ್ಟಾರ್ಟಿಂಗು ಸುಮಾರು ವಿಡಿಯೋ ಹಾಕಿದೆ, ಸ್ವಲ್ಪ ವಿಡಿಯೋಗಳು ಸ್ವಲ್ಪ ಕ್ಲಿಕ್ ಆಯಿತು, ಚೆನ್ನಾಗಿ ಓಡ್ತು, ಒಳ್ಳೆ ವ್ಯೂಸ್ ತಂದುಕೊಡ್ತು. ನನಗೆ ಖುಷಿ ಆಯಿತು, ಕಂಟಿನ್ಯೂ ಮಾಡಿದೆ ವಿಡಿಯೋ. ಆಮೇಲೆ ಒಂದು ಚೋರ್ ಬಜಾರ್ ವಿಡಿಯೋ ಮಾಡಿದೆ, ಅದು ಡಬಲ್ ಕ್ಲಿಕ್ ಆಗಾಯಿತು. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ ಬೇರೆ, ಅದು ವ್ಯೂಸ್ ಬಂದಿದ್ದೆ. ಅಯ್ಯೋ, ನೀನಾ ಬಂದಿತ್ತು ಲೌಡೆ. ಆ ವಿಡಿಯೋ 1-2 ಮುಟ ಓಡ್ತು. ಒಳ್ಳೆ ಏನೋ ಒಂಥರ ಲೈಫ್ ಸೆಟ್ಗರು ಹಿಂಗೆ ಓಡಿದ್ರೆ ವಿಡಿಯೋ ಅಂತ ನಾನು ತುಂಬ ಖುಷಿಯಾಗಿದ್ದೆ. ಅದರಿಂದ ನನ್ನ ಚಾನಲ್ಲು ಮೊನೆಟೈಸ್ ಕೂಡ ಆಯಿತು, AdSense ಪಿನ್ ಕೋಡು ಬಂತು, ಎಲ್ಲ ಆಯಿತು. ಬಟ್ ಈಗೊಂದು 4-5 ತಿಂಗಳಿಂದ ತುಂಬ ಅಂದರೆ ತುಂಬ ಡೌನ್ಫಾಲ್ ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ನಾನು ಮಾತಾಡಿರಲಿಲ್ಲ, ಸುಮ್ಮನೆ ಇದ್ದೆ. ಇರಲಿ ಅಂತೇಳಿ ನಾನು ಹಾಕೋ ವೀಡಿಯೋಗೆ ಏನು ಮಾತಾಡ್ಬೇಕಂದ್ರೆ, ನಾನು ಹಾಕೋ ವೀಡಿಯೋಗೆ ಯಾವುದೂ ವ್ಯೂಸ್ ಬರ್ತಿಲ್ಲ. ಒಂದೇ ಮಾತಲ್ಲಿ ಹೇಳಿದ್ರೆ, ಏನು ಗುರು, ಒಂದು 50-100 ಅದೇನು ವ್ಯೂಸ್ ಅಂತಾರೆ, ಅದಕ್ಕೆ ವ್ಯೂಸೇ ಅನ್ನಲ್ಲ, ಅಷ್ಟು ವ್ಯೂಸ್ಗಳು ಪ್ರಯೋಜನವೇ ಇಲ್ಲ ಗುರು. 4 ವೀಡಿಯೋ ಹಾಕಿದರೆ $1 ಕ್ರಿಯೇಟ್ ಆಗ್ತೈತೆ. ಒಂದು 1,000 ಇಲ್ಲ ಅಂದರೂ ಒಂದು 900, 700-800 ಆದರೂ ಓಡಿದ್ರೆ ನಮಗೆ ಸ್ವಲ್ಪ ಖುಷಿ ಆಗುತ್ತೆ. ನಾನು ಏನಕ್ಕೆ ಹಿಂಗೆ ಅಂತಿದ್ದೀನಿ ಅಂದರೆ, ಮತ್ತು ನೀವು ಅನ್ಕೋಬೋದು, ಅಲ್ಲ ಗುರು ರೆಗ್ಯುಲರ್ ವೀಡಿಯೋನೇ ಹಾಕಲ್ಲ ಹಾಗೆ ಹೀಗೆ ಅಂತೇಳಿ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ರೆಗ್ಯುಲರ್ ವೀಡಿಯೋ ಹಾಕಲ್ಲ ಅಂತೇಳಿ ನಾನು ಹಾಕ್ತೀನಿ ಗುರು, ವ್ಯೂಸೇ ಬರಲ್ಲ. ಹೆಂಗೆ ಹಾಕ್ಲಿ ನಾನು? ನನಗೆ ಬೇಜಾರಾಗೋಗುತ್ತೆ. ಎಲ್ಲ ಗುರು ವ್ಯೂಸೇ ಬರಲ್ಲ, ಏನು ಮಾಡೋಣ, ಎಷ್ಟಂತ ವೀಡಿಯೋ ಹಾಕೋಣ, ಸುಮ್ಮನೆ ಬೋರು, ಬೇಜಾರು ಅಲ್ವಾ? ನನಗೆ ಆ ರೀತಿ ಆಗ್ತೈತೆ, ಹಾಕೋಕ್ಕೆ ಬೇಜಾರಾಗ್ತೈತೆ. ವ್ಯೂಸೇ ಬರಲ್ಲ ಅಂಥೇಳಿ. ಮತ್ತು ಏನಕ್ಕೆ ಹಾಕಲ್ಲ, ಅದೇ ರೀಸನ್ನು, ವ್ಯೂಸ್ ಬರಲ್ಲ ಅನ್ನೋದೇ ನನ್ನ ರೀಸನ್ನು. ಅದಿಲ್ಲ ಅಂದಿದ್ರೆ ನಾನು ಹಾಕ್ತಿದ್ದೆ. ನೋಡಿ, ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಭಾಳ ಡಿಫ್ರೆನ್ಸ್ ಐತೆ. ಸುಮ್ಮನೆ ಯಾವುದೋ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ ಹಾಕೋದಲ್ಲ. ವೀಡಿಯೋ ಅಂದರೆ ಯೂಟ್ಯೂಬ್ ವೀಡಿಯೋ ಅಂದರೆ ಅದಕ್ಕೊಂದು ಅರ್ಥ ಇರಬೇಕು, ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು, ನೋಡೋರಿಗೂ ಒಂದು ಏನಾದರೂ ಬೆನಿಫಿಟ್ ಆಗಬೇಕು. ಸುಮ್ಮನೆ ಏನೋ ಒಂದು ವರ್ಡ್ ಹಿಡ್ಕೊಂಡು ಅದನ್ನೇ ಕಂಟಿನ್ಯೂ ಒಂದು ವರ್ಡ್ ಹಿಡ್ಕೊಂಡು ಅದನ್ನೇ ವೀಡಿಯೋ ಮಾಡಿ ಹಾಕೋದು, ಅದಲ್ಲ ವೀಡಿಯೋ. ಅದು ಅನ್ನೋದೇ ಅಲ್ಲ, ಅದು ಯೂಟ್ಯೂಬ್ ವೀಡಿಯೋನೇ ಅನ್ನಲ್ಲ. ಸೊ ನಮಗೆ ಆ ಥರ ಆಗಲ್ಲ. ನೋಡಿದ್ರು ಇನ್ನೂ ಒಂದು ರೀತಿ ಮಾಡ್ಬೋದು. ನಾನು ಹುಡುಗರು ಕರೆಸಿ, ಮಚ್ಚ ಬಾರ ಟೀ ಕುಡ್ದೋಗೋಣ ಅಂತೇಳಿ ಕರೆಸಿ ಅದನ್ನೇ ಒಂದು ಕಂಟೆಂಟ್ ಮಾಡಿ ಹಾಕ್ಬೋದು. ನಾನೇ ಕರೆಸಿ ಅವ್ನು ಕರ್ದೇನೆ ಅಂತೇಳಿ ಹೋಗಿ ಕುಡಿದು ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕ್ಬೋದು. ಬಟ್ ಹಾಕಲ್ಲ. ಅದರಲ್ಲಿ ಏನಿದೆ ನಿಮಗೆ? ಏನು ಖುಷಿ ಕೊಡಲ್ಲ. ಖುಷಿ ಕೊಡ್ಲಿಲ್ಲ ವೀಡಿಯೋ ತೋರಿಸಿ ನನಗೇನು ಸಿಗುತ್ತೆ? ಏನೂ ಸಿಗಲ್ಲ. ನಿಮಗೆ ಖುಷಿ ಆಗಬೇಕು. ಅದು ವೀಡಿಯೋ ನೋಡೋದ್ರಿಂದ ನಿಮಗೆ ಖುಷಿ ಆಗಬೇಕು. ಅದರಲ್ಲಿ ಏನಾದರೂ ನಿಮಗೊಂದು ಬೆನಿಫಿಟ್ ಆಗಬೇಕು. ಅಲ್ಲೇನೋ ತೋರಿಸ್ದಾಗರು, ಅಲ್ಲೇನೋ ಮಾಡ್ದಾಗರು. ನಾನು ಟೀ ಕುಡಿಯೋದು ನೋಡ್ತೀರಾ, ನೀವು ಟೀ ಕುಡಿತೀರಾ, ನೀವು ಊಟ ಮಾಡ್ತೀರಾ. ಮತ್ತಿನ್ನು ಹುಡುಗರು ಕರೆಸಿ ಅವನೇ ಗಾಡಿ ಟಚ್ ಮಾಡಿ ಅವನ ಹತ್ರನೇ ಜಗಳ ಮಾಡಿ ನಾವೇ ಸ್ಕ್ರಿಪ್ಟೆಡ್ ವೀಡಿಯೋನೂ ಮಾಡ್ಬೋದು. ಎಷ್ಟು ಜನ ಹುಡುಗರು ಸಾಯ್ತಿದ್ದಾರೆ. ಯಾರು ಬೇಕಾದ್ರೆ ಕರೆಸಿ ಏನು ಬೇಕಾದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡಿಸ್ಬೋದು. ಯಾಕೆ ಮಾಡಿಸಲ್ಲ ಹೇಳಿ? ಅದರಲ್ಲಿ ಏನೈತೆ? ನಾವೇ ಕ್ರಿಯೇಟ್ ಮಾಡಿ, ನಾವೇ ಎಲ್ಲ ದಂಧ ಏನೋ ಅಂತಾರಲ್ಲ ಅದು ಮಾಡಿ, ಸುಮ್ಮನೆ ನಾವೇ ಗಲಾಟೆ ಮಾಡಿ ನಾವೇ ಕ್ರಿಯೇಟ್ ಮಾಡಿ ವೀಡಿಯೋ ನಾವೇ ಹಾಕಿದರೆ ಅದೇನು ವರ್ತ್ ಕೊಡಲ್ಲ ಗುರು. ಈಗ ಏನೋ ಅಂತಾರಲ್ಲ, ಸುಮ್ಮನೆ ಏನೋ ಒಂದು ಮಾಡಿ ಗಲಾಟೆ ಮಾಡಿ ಅದೇ ವೀಡಿಯೋ ಓಡೋದು, ಇವಾಗ ಅದನ್ನೇ ಮಾಡ್ಬೇಕು ನೀನು ಅಂತಂದು ಹೇಳ್ತಾರೆ. ಅದನ್ನೇ ನಾನು ಮಾಡಿಬಿಟ್ರೆ ನನಗೆ ಅವರಲ್ಲೂ ನನ್ನಲ್ಲೂ ಏನೂ ವ್ಯತ್ಯಾಸನೇ ಇರಲ್ಲ.
ಸೊ ನನಗೆ ಅದು ಇಷ್ಟ ಇಲ್ಲ. ಈ ಒಂದೇ ಮಾತು ಹೇಳ್ತಿರೋದು, ವಿಡಿಯೋ ಮಾಡಬೇಕೋ ಬೇಡವಾ? ಮಾಡಬೇಕಂದ್ರೆ ಮಾಡ್ತೀನಿ, ರೆಗ್ಯುಲರ್ ವಿಡಿಯೋ ಹಾಕೋಕ್ಕಾಗಲ್ಲ. 2 ದಿನಕ್ಕೊಂದು ವಿಡಿಯೋ ಹಾಕ್ತೀನಿ. ಇನ್ಮೇಲೆ 2 ದಿನಕ್ಕೊಂದ್ಸರಿ ವಿಡಿಯೋ ಹತ್ರ ಹಾಕ್ತೀನಿ. ಅದಕ್ಕೆ ನಿಮ್ಮ ಪ್ರೀತಿ ತೋರಿಸ್ಬೇಕು ಅಷ್ಟೇ. ನಾನು ಒಂದು ವಿಡಿಯೋ ಒಂದು 300 ವ್ಯೂಸ್ ಬಂದರೂ ನಾನು ಫುಲ್ ಹ್ಯಾಪಿ ಗುರು. 2 ವಿಡಿಯೋ 600 ಆಗುತ್ತೆ, ಪರವಾಗಿಲ್ಲ, ನಾನು ಹಂಗಾರು ಮ್ಯಾನೇಜ್ ಮಾಡ್ಕೊತೀನಿ ಏನು. ಸೊ ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು, ಏನು ಮಾಡ್ತೀರ ನೋಡಿ. 1000 ವ್ಯೂಸು ಒಂದು ವಿಡಿಯೋ ಒಂದ್ಸರಿ ಬಂತಂದರೆ ಅವ್ನ ಮನುಷ್ಯ ಯಾವನ್ನೇ ಆಗಿರಲಿ, ವಾರಕ್ಕೊಂದು 15 ದಿನಕ್ಕೊಂದು ಹಾಕೊಂಡು ತಿಕ್ಕ ಮುಚ್ಕೊಂಡು ದಿನಕ್ಕೊಂದು ವಿಡಿಯೋ ಹಾಕ್ತಾನೆ ಅಲ್ವಾ. ಒಂದು ವಿಡಿಯೋ 1000 ವ್ಯೂಸ್ ಬಂತಂದರೆ ತಿಕ್ಕ ಮುಚ್ಕೊಂಡು ದಿನಕ್ಕೊಂದು ವಿಡಿಯೋ ಹಾಕ್ತಾನೆ ಯಾರೇ ಆಗಿರಲಿ. ಸೊ ನಾನು ಹಂಗೆ ಹಾಕ್ತೀನಿ ಗುರು. ವ್ಯೂಸ್ ಒಂದು ಆ್ಯಾವ್ರೇಜ್ ಲೆಕ್ಕಕ್ಕೆ ಬಂದರೆ ನಮಗೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. ವಿಡಿಯೋ ಹಾಕೋಕೆ ಒಂದು ಹುಮ್ಮಸ್ ಬರುತ್ತೆ. ವ್ಯೂಸೇ ಬರಲ್ಲ ಅಂದಮೇಲೆ ಯಾವನೂ ಮಾಡಲ್ಲ ಅವರು. ಒಂದು ಬಿಸ್ನೆಸ್ ಆದರೂ ಅಷ್ಟೇ, ಆ ಬಿಸ್ನೆಸ್ಸಲ್ಲಿ ಅವನಿಗೆ ಒಂದು ಸ್ವಲ್ಪನಾದರೂ ಪ್ರಾಫಿಟ್ ಆಗ್ತೈತೆ ಅಂದರೆ ಅವ್ನು ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾನೆ, ಇಲ್ಲಾಂದರೆ ಏನು ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಅಷ್ಟೇ ವ್ಯತ್ಯಾಸ. ಇಲ್ಲಂದು ಹಾಗೆ ಆಗಿರೋದು. ನಾನು ಮಾಡೋದನ್ನ ಮಾಡ್ತೀನಿ ಗುರು, ಬಟ್ ನನಗೆ ಆ್ಯಾವ್ರೇಜಾಗಿ ವ್ಯೂಸ್ ಬರಲೇಬೇಕು. ನಂಗೆ ಹಂಗೆ ಇದ್ದರೆ ನಾನು ಡಿಮೋಟಿವೇಟ್ ಆಗೋಲ್ಲ. ಇಲ್ಲ ಅಂದರೆ ನಾನು ನಿಜ ತುಂಬ ಡಿಮೋಟಿವೇಟ್ ಆಗ್ಬಿಡ್ತೀನಿ. ಬಟ್ ನೋಡೋಣ. ಇವಾಗ ಈ ವಿಡಿಯೋ ಹಾಕ್ತೀನಿ ನೋಡಿ. ನಾನು ವಿಡಿಯೋ ಹಾಕ್ತೀನೋ ಇಲ್ಲ ಅನ್ನೋದಕ್ಕೆ ನಿಮಗೆ ಇಲ್ಲೇ ಸಬೂತ್ ಅಂತಾರಲ್ಲ, ಅದು ಕೊಟ್ಬಿಡ್ತೀನಿ. 200 ವ್ಯೂಸು ನನಗೆ ಈ ವಿಡಿಯೋ ಬಂದರೆ, 200 ವ್ಯೂಸ್ ಬಂದರೆ ನನಗದು ಮ್ಯಾಟ್ರ್ ಅಲ್ಲ. 2 ಲಕ್ಷ ವ್ಯೂಸ್ ಬಂದಿದೆ ನನ್ನ ಚಾನಲ್ಗೆ, ನನಗೆ 20,000 ಬಂದು ನನಗೆ ಖುಷಿ ಆಗೋಲ್ಲ. ಬಟ್ ನನಗೆ 2,200 ಬರೀ 200 ವ್ಯೂಸ್ ಬಂತಂದರೆ 2 ಡೇಸ್ಗೆ ಒಂದು ವಿಡಿಯೋ ಪಕ್ಕ. ಬರಲಿಲ್ಲ ಅಂದರೆ ನನ್ನ ಚಾನಲ್ನ ಅನ್ಫಾಲೋ ಮಾಡಿಬಿಡಿ ಆಯಿತಾ. ಇಷ್ಟೇ ನಾನು ಹೇಳೋದು. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ ಆ್ಯಂಡ್ ಏನು ಹೇಳಲ್ಲ. ನನ್ನ ಚಾನಲ್ಲು ಅನ್ಫಾಲೋ ಮಾಡಿಬಿಡಿ. ನೋಡೋದೇ ಬೇಡ ನನ್ನ ವೀಡಿಯೋಸ್ಗಳನ್ನ. ಹಾಕಲಿಲ್ಲ ಅಂದರೆ, ಹಾಕ್ತೀನಿ ಅಂದರೆ ನೀವು ನೋಡಲೇಬೇಕು. ಓಕೆ, ಸೊ ನೋಡೋಣ ಏನಾಗುತ್ತೆ ಅಂತ. ಹುಷಾರಾಗಿರಿ. ಬಾಯ್, ಟೇಕ್ ಕೇರ್.